ಬೆಂಕಿಯಲ್ಲಿ ಉರಿದ ಬಳಿಕ ನಾಗಮಂಗಲದ ಸ್ಥಿತಿ ಇವತ್ತು ಹೇಗಿದೆ, ಬೆಂಕಿ ಆರಿದ ನಂತರ ಹೇಗಿದೆ, ಡೀಟೇಲ್ಸ್ ಅನ್ನು ಈಗ ನೋಡ್ತಾ ಹೋಗೋಣ. ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ನಾಗಮಂಗಲ ಸದ್ಯಕ್ಕೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಪಟ್ಟಣದ ರಸ್ತೆಗಳಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ, ಅವರ ಸರ್ಪಗಾವಲಿದೆ. ಆಯಾ ಕಟ್ಟಿನ ಸ್ಥಳಗಳಲ್ಲಿ ಕೆಎಸ್ಆರ್ಪಿ ವಾಹನಗಳನ್ನ ಕೂಡ ನಿಲ್ಲಿಸಿದ್ದಾರೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂಗಡಿ ವರ್ತಕರು. ಮಂಡ್ಯದ ನಾಗಮಂಗಲದಲ್ಲಿ ಸಹಜ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ಸಂಜೆಯಿಂದ ಕೂಡ ಸಹಜ ಸ್ಥಿತಿಯತ್ತ ನಾಗಮಂಗಲ ಸಾಗ್ತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಜನ ಆಚೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ, ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅಂತ ವ್ಯಾಪಾರಸ್ಥರು ಮುಂದಾಗ್ತಾ ಇದ್ದಾರೆ. ಬಟ್ ಜನರಿಗಿರುವಂತಹ ಭಯ ಇನ್ನೂ ಹಾಗೆ ಇದ್ದಿರಬಹುದಾ ಅನ್ನೋ ಆತಂಕ. ಕಾರಣ ಕಣ್ಣು ಕೇಳರಿಯದ ರೀತಿಯಲ್ಲಿ ಕೇವಲ ಒಂದು ರಾತ್ರಿಯಲ್ಲಿ ಹಲವರ ಬದುಕು ಬೀದಿ ಪಾಲಾಗಿದೆ. ಹಲವರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಿದ್ರೂ ಬದುಕು ಮುಂದಕ್ಕೆ ಸಾಗಬೇಕು. ಸೊ ಸಹಜ ಸ್ಥಿತಿಗೆ ಬಂದಿದೆ ನಾಗಮಂಗಲ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತರಕಾರಿ ಮಾರುಕಟ್ಟೆಗಳು ಓಪನ್ ಆಗಿದೆ. 3 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿತ್ತು. ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿ ಜನ ಕೂಡ ಮುಂದೆ ಬರ್ತಾ ಇದ್ದಾರೆ. ಆದರೂ ಅಲ್ಲಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಾಗಿದೆ.